I'd love to read your story once you're finished. ಒಬ್ಬ ಬರಹಗಾರನಿಗೆ ಅಥವಾ ಒಬ್ಬ ಕಥೆಗಾರನಿಗೆ ತನ್ನ ಪಾತ್ರ ಮತ್ತು ಆ ಪಾತ್ರ ಜೊತೆ ಇರೋ ಅವನ ಸಂಬಂಧ ತುಂಬ ರಿಯಲ್. ಜನಗಳ ಜೊತೆ ಅವ್ರಿಗೇನು ದೂರ ಇರಬೇಕು ಅನ್ನೋ ಇದಲ್ಲ, ಸೋಷಿಯಲ್ ಆಗಿ ಇರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಐ ಆಮ್ ಆನ್ ಇಂಟ್ರೋವರ್ಟ್. ನಾನು ಜನಗಳ ಜೊತೆ ಮಾತಾಡೋದು ಎಷ್ಟು ಎಂಜಾಯ್ ಮಾಡ್ತೀನೋ, ಬಟ್ ನನ್ನ ಎನರ್ಜಿ, ನನ್ನ ಬ್ಯಾಟ್ರಿ ಅಷ್ಟೇ ಡ್ರೈನ್ ಆಗುತ್ತೆ. ಅದು ನನಗೆ ಗೊತ್ತಾಗುತ್ತೆ. CA ಅಂದವನು ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತಾನೆ, ಅವನದು ಫಿಸಿಕಲ್ ನೀಡ್ಸ್ ಬೇರೆ ಥರ ಇರುತ್ತೆ. ಸೊ ಸ್ವಾಮಿ ನಾನು ಸ್ವಲ್ಪ ದಪ್ಪ ಆಗ್ತೀನಿ, ನಾನು ಒಂದು 90 kg ಆಗ್ಬಿಡ್ತೀನಿ ಅಂತೇನೋ ಒಂದು ಸಜೆಷನ್ ತಂದೆ. ಆಯಿತು ನೋಡೋಣ ಮಾಡು. ಇದರನ್ನ ಬೆಳೆಸ್ತಾ ಹೋದಾಗೆ ಆ ಇಡೀ ಕಥೆಯ ಒಳಗಡೆ ಬೆಳೆಯುವ ಪಾತ್ರಗಳು, ಅದು ಉಕ್ಕುವ ಭಾವಾತಿರೇಕಗಳು, ಕೊನೆಗೂ ಅದನ್ನು ಹಿಡಿದಿಟ್ಟುಕೊಳ್ಳೋದು ನನ್ನೊಂದು ಸಾಹಸ ಆಯಿತು. ನಮಸ್ತೆ, ಬಿ ಗಣಪತಿ ಚಾನಲ್ಗೆ ಸ್ವಾಗತ. ನನಗೆ ಬಹಳ ಆಶ್ಚರ್ಯದ ಮತ್ತು ಒಂದು ಧನ್ಯತೆಯ ಕ್ಷಣ ಏನು ಗೊತ್ತಾ ನಿಮಗೆ? ಕನ್ನಡ ಚಿತ್ರರಂಗದಲ್ಲಿ ಈ ನೆಗ್ಗಿಸಿನ ನೀರು ಬರ್ತದಲ್ಲ ನೆರೆಹಾವಳಿಯಲ್ಲಿ, ಆ ಜೋರು ನೀರು ಬಂದಾಗ ಮೆಕ್ಕಲು ಮಣ್ಣು ನದಿಯ ಪಾತಳಿಯಲ್ಲಿ ಬಿದ್ದು ರಾಶಿಯಾಗಿರ್ತದೆ. ಆ ಥರ ವಾರ್ಷಿಕವಾಗಿ ಸಿನಿಮಾಗಳು ಬರ್ತವೆ. ಬಹಳ ಅತ್ಯಲ್ಪ ಗೆಲುವು, ಬಹಳ ದೊಡ್ಡ ಮಟ್ಟದ ಸೋಲು, ಇದನ್ನೆಲ್ಲ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. ಆದರೆ ಅದರ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಹೊಸ ಹುಡುಗರನ್ನು ನಾನು ಮುಖಾಮುಖಿ ಆಗುವಂಥ ಒಂದು ಸಂದರ್ಭ ನನ್ನ ಪಾಲಿಗೆ ಒದಗಿತ್ತು. ನೀವು ಅದನ್ನು ನೋಡ್ತಾ ಇದ್ದೀರಿ. ಬೇರೆ ಬೇರೆ ಸಿನಿಮಾದ ಅದರ ಪೂರ್ವಭಾವಿಯಾಗಿ ನಾವು ಒಂದಿಷ್ಟು ವಿಡಿಯೋಗಳನ್ನು ಮಾಡಿ ಅವರನ್ನು ಕೆದಕಿ ಮಾತಾಡಿಸಿ ಹಾಕ್ತಾ ಇದ್ದೇವೆ. ಇನ್ನೂ ಒಂದಿಷ್ಟು ಸಿನಿಮಾವನ್ನು ಮಾತಾಡಿದ್ದೇನೆ, ಅದು ಒಂದೊಂದಾಗಿ ಬರುತ್ತೆ. ಒಂದು 4-5 ಸಿನಿಮಾ ನಾನು ಒಟ್ಟೊಟ್ಟಿಗೆ ಮಾತಾಡಿದ್ದೇನೆ. ಅದರಲ್ಲಿ ಒಂದು ಸಿನಿಮಾ ಸಾರಾಂಶ ಅನ್ನುವಂಥದ್ರ ಬಗ್ಗೆ ಇವತ್ತು ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕೂತಿದ್ದೇನೆ. ನನಗೆ ಬಹಳ ಇಷ್ಟವಾದಂಥ ಮತ್ತು ಖುಷಿಯಾದಂಥ, ಏನೋ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮುಂದಿನ ದಿನಗಳಲ್ಲಿ ಕಟ್ಟುವಿಕೆಯ ದೃಷ್ಟಿಯಿಂದ ಮತ್ತು ಆಯುವಿಕೆಯ ದೃಷ್ಟಿಯಿಂದ, ಕಥೆಯನ್ನು ಆಯ್ದುಕೊಂಡ ಕಥೆಯನ್ನು ನಿರೂಪಿಸುವ ಈ ಎರಡೂ ದೃಷ್ಟಿಕೋನದಲ್ಲಿ ಹೊಸ ತಲೆಮಾರು ಬಹಳ ಅದ್ಭುತವಾಗಿ ಅನನ್ಯವಾಗಿ ಕೆಲಸ ಮಾಡ್ತಾ ಇದೆ. ಉದಾಹರಣೆಗೆ ಸಾರಾಂಶ. ಸೂರ್ಯ ವಸಿಷ್ಠ ಅನ್ನುವಂಥ ಒಬ್ಬ ಯುವಕ ಈ ಮನುಷ್ಯನ ಅಂತರ್ಮುಖಿತ್ವ ಮತ್ತು ಬಹಿರ್ಮುಖಿತ್ವ ಅಂತಿದೆಯಲ್ಲ, ಒಳಗಿನ ಮತ್ತು ಹೊರಗಿನ, ಈ ಒಳಗಿನ ಅಂತ ಬಂದಾಗ ಈ ದೇಶದ ಸಂಸ್ಕೃತಿಗೆ ಬಹಳ ಆತುಕೊಂಡು ಮಾತಾಡ್ತಾ ಇದ್ದೇನೆ ಅಂತ ಅನ್ನಿಸುವಷ್ಟು ನಾವು ಆಧ್ಯಾತ್ಮಿಕವಾಗಿ ಒಳಗನ್ನೇ ಹೆಚ್ಚು ನೋಡ್ಕೊಂಡು ಬಂದಿದ್ದೇವೆ. ಒಳಗನ್ನೇ ನೋಡಬೇಕು ಅಂತ ನಾವು ಆಶಿಸ್ತಾನೂ ಬಂದಿದ್ದೇವೆ. ಬಹುಶಃ ಅದೇ ನಮ್ಮ ಆಶಯದ ಸಂಸ್ಕೃತಿ ಕೂಡ. ಆದರೆ ಈ ಇಂಟ್ರವರ್ಟ್ ಅನ್ನೋದಕ್ಕೆ ಅಥವಾ ಅಂತರ್ಮುಖಿ ವ್ಯಕ್ತಿತ್ವ ಅನ್ನೋದಕ್ಕೆ ಒಂದು ಬೇರೆಯ ಅರ್ಥವೂ ಇದೆ. ಬಹಿರ್ಮುಖಿಯಾಗಿ ವರ್ತಿಸದೇ ಅಂತರ್ಮುಖಿಯಾಗಿ ವರ್ತಿಸ್ತಾ ಇರುವವರನ್ನು ನಾವು ಒಂದು ರೀತಿಯಲ್ಲಿ ಭಾಳ ಸಲೀಸಾಗಿ, ಒಂದು ಮಾನಸಿಕವಾಗಿ ಏನೋ ವಿಕ್ಷಿಪ್ತತೆ, ಇಂಬ್ಯಾಲೆನ್ಸ್ ಆಫ್ ಮೆಂಟಲ್ ಸ್ಟೇಟಸ್ ಅನ್ನುವ ರೀತಿಯಲ್ಲೂ ಅದನ್ನು ಗಮನಿಸ್ತೇವೆ. ಆದರೆ ಅದಲ್ಲ. ಅಂತರ್ಮುಖಿಯಾಗಿರುವಂಥ ಒಬ್ಬ ವ್ಯಕ್ತಿ ತನ್ನ ಒಳಗನ್ನು ನೋಡ್ಕೊಳ್ತಾ ಆ ಒಳಗನ್ನೇ ಒಂದು ಕಥೆಯಾಗಿಸ್ತಾ, ಆ ಕಥೆಯೊಳಗೆ ಬರುವ ಪಾತ್ರಗಳೊಟ್ಟಿಗೆ ಮುಖಾಮುಖಿ ಆಗ್ತಾ, ಆ ಪಾತ್ರಗಳೇ ಅವನನ್ನು ಆಳ್ತಾ ಅಥವಾ ಅವನೇ ಆ ಪಾತ್ರಗಳನ್ನು ನೋಡಿ ವಿಸ್ಮಯ ಪಡ್ತಾ, ಈ ಥರದ ಒಂದು ವಿಚಿತ್ರವಾದಂಥ ಲೇಯರು ಆ ಅಂತರ್ಮುಖಿಯಾದಂಥ ವ್ಯಕ್ತಿತ್ವ ಒಳಗೆ ಇದೆ. ಇದ್ರೆ ಹೇಗಿರುತ್ತದೋ, ಅದನ್ನೇ ಕ್ಯಾನ್ವಾಸ್ ಮಾಡಿದರೆ ಹೇಗಿರುತ್ತೆ, ಅದಕ್ಕೆ ಫೋಕಸ್ ಮಾಡಿದರೆ ಹೇಗಿರುತ್ತೆ, ಅದೇ ಚಿತ್ರವಾಗಿ, ಚಿತ್ರಕಥೆಯಾಗಿ, ಒಂದು ಸಿನಿಮಾ ಆಗಿ ನಿಮ್ಮ ಕಣ್ಣೆದುರು ನಿಂತಾಗ ಆ ಮಜಾ ಹೇಗಿರ್ಬೋದು. ಇದು ಸಾರಾಂಶ. ನೋಡಿ, ಸೃಜನಾತ್ಮಕವಾಗಿ ಒಂದು ಸೂಕ್ಷ್ಮವಾದಂಥ
ನೆಲೆಯಲ್ಲಿ ಯೋಚಿಸ್ತಾ ಹೋದಾಗ ಆ ಸೃಜನಶೀಲನಿಗೆ ಹೊಳೆಯುವ ಬದುಕಿನ ಬೇರೆ ಬೇರೆ ದಿಕ್ಕು ದಿಸೆ ಮತ್ತು ಅದರ ಪಾತಳಿ ಇದೆಯಲ್ಲ, ಅದು ಅನನ್ಯವಾದದ್ದು ಅಂತ, ಬಹಳ ಕಲರ್ಫುಲ್ ಆದದ್ದು, ಬಹಳ ಅರ್ಥಪೂರ್ಣವಾದದ್ದು, ಮತ್ತು ಬಹಳ ಒಂದು ರೀತಿಯಲ್ಲಿ ಅನಂತವಾದದ್ದು. ಈ ರೀತಿಯ ಒಂದು ಕಥೆಯನ್ನು ಕನ್ನಡದಲ್ಲಿ ಬಹುತೇಕವಾಗಿ ಹೆಚ್ಚು ಜನ ಪ್ರಯತ್ನ ಮಾಡಿಲ್ಲ, ಅಟೆಂಪ್ಟು ಮಾಡಿಲ್ಲ. ಕಷ್ಟ, ಅದು ಸುಲಭ ಇಲ್ಲ. ಅದು ಸಾಹಿತ್ಯದಲ್ಲಿ, ಸಾರಸ್ವತ ಲೋಕದಲ್ಲಿ, ಬರವಣಿಗೆಯ ರೂಪದಲ್ಲಿ, ನಾಟಕದ ರೂಪದಲ್ಲಿ ಈ ಪ್ರಯತ್ನ ಬಂದಿದೆ, ಆಗತ್ತೆ. ಆದರೆ ಸಿನಿಮಾ ಆಗಿ ಬಂದಾಗ ನೀವು ಸಿನಿಮಾದ ಗೆಲುವು ಮತ್ತು ಸೋಲು ಅಂತ ಒಂದು ಹರಡ್ಲಿದೆಯಲ್ಲ, ಜನಕ್ಕೆ ಮುಟ್ಟಿಸ್ಬೇಕಲ್ಲ, ಅದನ್ನು ತಟ್ಟಿಸ್ಬೇಕಲ್ಲ, ಪ್ರತಿಸ್ಪಂದಿಸಬೇಕಲ್ಲ ಜನರಿಂದ. ಆ ಸಿನಿಮಾದ ನೋಡಿದ ನಂತರ ಅನುರಣಿಸ್ಬೇಕಲ್ಲ ಅದು. ಈ ಎಲ್ಲ ಸವಾಲುಗಳನ್ನು ಇಟ್ಟುಕೊಂಡು ಸೂರ್ಯವಶಿಷ್ಟ, ಶ್ರುತಿ ಹರಿಹರನ್ ಭಾಳ ಅಪರೂಪಕ್ಕೆ ಮತ್ತೆ ಸಿನಿಮಾಕ್ಕೆ ಮುಖ ಮಾಡ್ತಾ ಇದ್ದಾರೆ, ಪ್ರತಿಭಾವಂತೆ. ನಾಯಕನಾಗಿ ದೀಪಕ್ ಸುಬ್ರಹ್ಮಣ್ಯ, ಭಾಳ ಒಳ್ಳೆಯ ರಂಗಭೂಮಿಯಿಂದ ಬಂದಂಥ ಸ್ವಲ್ಪ ತಲೆ ಇದ್ದಂಥ ನಟ. ಈ ಬುದ್ಧಿ ಮತ್ತು ಅಭಿವ್ಯಕ್ತಿಯ ಮಧ್ಯೆ ಒಂದು ಸಣ್ಣ ಲೇಯರ್ ಇದೆ. ಅದು ಎರಡೂ ಪ್ರತಿಸ್ಪಂದನಾತ್ಮಕವಾಗಿ ಮುಂದುವರೆದರೆ ಅದು ಬಹಳ ಅದ್ಭುತವಾದಂಥ ಸೃಷ್ಟಿಗೂ ಕಾರಣ ಆಗತ್ತೆ. ಕೆಲವು ಸರಿ ಅಸಂಬದ್ಧತೆಗೂ ಕಾರಣ ಆಗುತ್ತೆ, ಅದು ಪ್ರಶ್ನೆ ಬೇರೆ. ಆದರೆ ಈ ಸಿನಿಮಾ ಖಂಡಿತವಾಗಿಯೂ ನಾನು ಕನ್ನಡ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ಮಾಡ್ತೇನೆ, ನೀವು ನಿಜಕ್ಕೂ ಈ ಸಿನಿಮಾವನ್ನು ನೋಡಬೇಕು. ಅಷ್ಟೇ ಅಲ್ಲ, ಕನ್ನಡದ ಪ್ರತಿಯೊಂದು ಹೊಸ ಪ್ರಯೋಗಾತ್ಮಕವಾಗಿ ಬರ್ತಾ ಇರುವಂಥ ಸಿನಿಮಾಗಳನ್ನು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ. ನಿಮಗೊಂದು ಹೊಸ ಅನುಭೂತಿ ಆಗತ್ತೆ, ಒಂದು ಹೊಸ ನೋಟ ದಕ್ಕತ್ತೆ. ಅದನ್ನು ಕಳ್ಕೊಬೇಡಿ. ಯಾವುದೋ ಒಂದು ಡಾಂಗುಡಿ ಇಡ್ತಂಥ ಭಯಂಕರ ಪ್ರಚಾರದಿಂದ ಭಾಳ ದೊಡ್ಡ ನಟ, ಭಾಳ ದೊಡ್ಡ ಗಡಣ ಹೊಂದಿರುವಂಥ ಸಿನಿಮಾಗಳನ್ನಷ್ಟೇ ನೋಡ್ತೇವೆ ಅಂತ ಭಾವಿಸಬೇಡಿ. ಅದಷ್ಟೇ ಸಿನಿಮಾ ಅಲ್ಲ. ಸಿನಿಮಾದ ಇಡೀ ವ್ಯಾಕರಣ ಬದಲಾಗಿದೆ, ಅದರ ಇಡೀ ನೋಟ ಬದಲಾಗಿದೆ. ಅಂಥ ಬದಲಾದ ಪರಿಸರದಲ್ಲಿ ಈ ಥರದ ಹುಡುಗರು ನಿಮ್ಮನ್ನು ಖುಷಿಗೊಳಿಸಲಿಕ್ಕೆ ಬಹಳ ಸಾಹಸ ಪಡ್ತಾ ಇದ್ದಾರೆ, ಭಾಳ ಹೊಸ ಹೊಸ ವಿಷಯಗಳನ್ನು ತರ್ತಾ ಇದ್ದಾರೆ. ದಯವಿಟ್ಟು ಸಾರಾಂಶವನ್ನು ನೀವು ನೋಡಬೇಕು ಅನ್ನುವ ಕಾರಣಕ್ಕಾಗಿಯೇ ಆ ಇಡೀ ಒಂದು ನಿರ್ದೇಶಕನ, ನಾಯಕನ ಮೂಲಕ ಈ ಸಿನಿಮಾದ ಒಂದು ಸಣ್ಣ ಚಿತ್ರಣವನ್ನು ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಕೆಲಸವನ್ನು ಮಾಡಿದ್ದೇನೆ. ಇದು ನಾನು ಮಾಡಬಹುದಾದಿಷ್ಟೇ. ಏನು, ಥಿಯೇಟ್ರಿಗೆ ನೀವು ಯಾಕೆ ಹೋಗಬೇಕು ಅನ್ನುವ ಆ ಪ್ರಶ್ನೆಗೆ ಒಂದಿಷ್ಟು ಉತ್ತರವನ್ನು ನಾನು ಕೊಡುವ ಕೆಲಸವನ್ನು ಮಾಡ್ತೇನೆ. ಅದರ ಪರಿಣಾಮವೇ ಸಾರಾಂಶ ತಂಡದೊಟ್ಟಿನ ಮಾತುಕತೆ. ಬನ್ನಿ ಕೇಳೋಣ. ನಮಸ್ತೆ. ನಮಸ್ಕಾರ. ಹೊಸ ಹುಡುಗರೊಟ್ಟಿಗೆ ಮುಖಾಮುಖಿ ಆಗ್ತಾ ಇದ್ದೀನಿ. ಸೊ ನಿಮ್ಮಂಥವ್ರನ್ನೆಲ್ಲ ನೋಡಿದಾಗ ನಾವೆಲ್ಲ ಹಳಬರಾದೇವನು ಅಂತ ಅನಿಸ್ತದೆ. ಅಯ್ಯೋ ಇಲ್ಲ. ಯಾಕೆಂತಂದ್ರೆ ನಿಮ್ಮ ಸಿನಿಮಾದ ಸಿನಾಪ್ಸಿಸು, ಅದರ ಬಗ್ಗೆ ಒಂದಿಷ್ಟು ನಿಮ್ಮಲ್ಲಿ ಬರುವ ಮೊದಲು ನಾನು ತಿಳ್ಕೊಂಡ ಹಾಗೆ ಈ ಸಿನಿಮಾವನ್ನು ಸ್ವಲ್ಪ ಸೀರಿಯಸ್ ಆಗಿ ಮಾಡಿದಾಗ ಕಾಣುತ್ತೆ. ಇಲ್ಲ ಆಕ್ಚುಲಿ, ಬಟ್ ಓಕೆ. ಅಂದ್ರೆ ನೀವು ಸಿನಿಮಾವನ್ನು ಸೀರಿಯಸ್ ಆಗಿ ಯೋಚನೆ ಮಾಡಿದ್ರಿ ಅಂತ ಅನಿಸ್ತದೆ ನನಗೆ, ಅದರ ಅಭಿವ್ಯಕ್ತಿ ಬಗ್ಗೆ ಅಥವಾ ಪಾತ್ರಗಳ ಬಗ್ಗೆ. ಅಂದ್ರೆ ಕನ್ನಡದಲ್ಲಿ ನನಗೆ ಅನಿಸೋದು, ನಾವು ಸುಮಾರು ಕಡೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗ್ತೀವಿ, ನಿಮ್ಮಂತ ಹೊಸಬರನ್ನು ಮಾತಾಡಿಸ್ತೇವೆ. ಇಡೀ ಚಿತ್ರರಂಗದಲ್ಲಿ ನಾನೇ, ನನ್ನಿಂದಲೇ ಅನ್ನೋರನ್ನು ಮಾತಾಡಿಸ್ತೇವೆ. ನಾವು ಮಾಡಿದ್ದೆಲ್ಲ ಹೆತ್ತವ್ರಿಗೆ ಹೆಗ್ಗಣ ಮುದ್ದು, ಅದು ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಆದ್ರೆ ಪಕ್ಕದ ಮನೆಯವ್ರಿಗೆ ಆಗ್ಬೇಕು ಅಂತ ಹೇಳಿಲ್ಲ. ಹಾಗಾಗಿ ಆ ಥರದ ಎಲ್ಲರೂ ನೋಡ್ತೇವಲ್ಲ. ನನಗೆ ಇಲ್ಲಿ ವಿಶೇಷವಾಗಿ ಕಂಡದ್ದೇನು ಅಂದ್ರೆ, ಈ ಕಥನಗಾರಿಕೆಯನ್ನ, ಈ ಸಿನಿಮಾದ ಹೇಳುವಿಕೆಯನ್ನ ಏನೋ ಒಂದು ವೈಭಿನ್ಯವಾಗಿ, ಏನೋ ಬೇರೆ ರೀತಿಯಿಂದ ಹೇಳಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನ ಬಹಳ ಸೀರಿಯಸ್ ಆಗಿ ನೀವು ಮಾಡಿದ್ದೀರಿ ಅನ್ನೋದು ನನಗೆ ಅರ್ಥ ಆಯ್ತು. ಹಾಗಾಗಿ ಆ ಸೀರಿಯಸ್ ಅನ್ನೋ ಶಬ್ದವನ್ನು ಬಳಸಿದೆ ನಾನು. ನೀವು ಅದರ ಬಗ್ಗೆ ಹೇಳಿ, ಆಮೇಲೆ ನಿಮ್ಮ ಪರಿಚಯವನ್ನು ಮಾಡ್ಕೊಳ್ಳಿ. ಖಂಡಿತ. ಸೊ ಒಬ್ಬ ಇಂಟ್ರೋವರ್ಟ್ ಕಥೆ, ಇಂಟ್ರೋವರ್ಟಿಗೆ ಏನನ್ಬೋದು ನಾವು, ಅಂತರ್ಮುಖಿ ಕಥೆ ಇದು. ಸೊ ಅಂತರ್ಮುಖಿ ಅಂತ ಅಂದ್ಕೊಂಡು ಕೂಡಲೇ ಅದಕ್ಕೆ ಒಂದು ಸರ್ಟನ್ ಸೀರಿಯಸ್ನೆಸ್ ನಾವು ಅಸೋಸಿಯೇಟ್ ಮಾಡ್ತೀವಿ. ಬಟ್ ಅದು ವಾಸ್ತವಿಕವಾಗಿ ಅದು 100% ಸತ್ಯದ ಮಾತಲ್ಲ. ಅವ್ರ ಪ್ರಪಂಚದಲ್ಲೇ ಇದೆ, ತುಂಬ ಖುಷಿಯಾಗಿರುವಂಥ ವ್ಯಕ್ತಿಗಳವರು. ಸೊ ಅವರ ಜರ್ನಿ ಹೇಗಿರ್ಬೋದು, ಇಂಟರ್ನಲ್ ಜರ್ನಿ ಎಲ್ಲಿರ್ಬೋದು, ಅವ್ರು ಎಲ್ಲಿ ಮುಜುಗರದಿಂದ ಇರ್ತಾರೆ, ಎಲ್ಲಿ ಸೀರಿಯಸ್ ಆಗಿರ್ತಾರೆ, ಬಟ್ ಅವ್ರ ಪ್ರಪಂಚ ಎಲ್ಲಿ ಬೆಳಗಾಗತ್ತೆ,
ಅವ್ರ ರಿಯಾಲಿಟಿ ಏನೋ, ಅವ್ರ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ ಏನು, ವಸ್ತುಗಳ ಜೊತೆ ಅವ್ರ ಸಂಬಂಧಗಳು ಹೇಗಿರುತ್ತೆ, ಆ ಪ್ರಪಂಚದೊಳಗೆ ಹೋಗೋಕ್ಕೆ ಪ್ರಯತ್ನ ಪಟ್ಟಿರೋದು. ಸೊ ಹಾಗಾಗಿ ಅಂತರ್ಮುಖಿ ಅನ್ನೋ ಪದ ಕೇಳಿದ ಕೂಡಲೇ ಅದು ಸೀರಿಯಸ್ ಅಂತ ಅನ್ಸೋದು ಸಹಜ, ಬಟ್ ಆ ರೀತಿ ಅಲ್ಲ, ತುಂಬ ಲೈವ್ಲಿ ಕಥೆಯನ್ನೇ ಹೇಳೋದಕ್ಕೆ. ವಾಚ್ಯವಾಗಿ ಗಮನಿಸಿದ್ರೆ ಅಂತರ್ಮುಖಿಯನ್ನ ಎಲ್ಲೋ ಒಂದ್ ಕಡೆ ಅಬ್ನಾರ್ಮಲ್ ಅಂತಲೂ ಭಾವಿಸ್ತಾರೆ. ಅದು ಮಿಸ್ಇನ್ಫಾರ್ಮೇಶನ್ ಆಕ್ಚುಲಿ. ಹೌದು, ಅಂದ್ರೆ ಸಹಜವಾಗಿ ಹೇಳೋದು, ಅಂದ್ರೆ ವಾಚ್ಯವಾಗಿ ಹಾಗೂ ಭಾವಿಸಲಾಗ್ತದೆ. ಹಾಗಾಗಿ ನೀವು ಅದ್ರ ಬಗ್ಗೆ ಸ್ಪಷ್ಟತೆ ಕೊಡೋದು. ಇದು ಸೈಕಲಾಜಿಕಲ್ ಟರ್ಮ್ಸ್, ಅದು ತುಂಬ ಇಂಗ್ಲಿಷ್ ಪದಗಳು ಬಳಕೆ ಆಗುತ್ತೆ ಎಕ್ಸ್ಪ್ಲೈನ್ ಮಾಡುವಾಗ, ಬಟ್ ಸೈಕಲಾಜಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಂತಂದ್ರೆ ಇಂಟ್ರೋವರ್ಟ್ ಮತ್ತೆ ಎಕ್ಸ್ಟ್ರೋವರ್ಟ್ ಅನ್ನೋದು ಬರೀ ಲೇಬಲ್ಸ್ ಮಾತ್ರ. ಅದು ಯಾವುದೇ ರೀತಿ ಒಬ್ಬ ಪರ್ಸನ್, ಒಬ್ಬ ಮನುಷ್ಯನ ಇಂಟೆಲಿಜೆನ್ಸ್ ಆಗಲಿ ಅಥವಾ ಅವ್ರ ಲೆವೆಲ್ ಆಫ್ ಸೀರಿಯಸ್ನೆಸ್ ಆಗಲಿ ಅದು ಕ್ಲಾಸಿಫೈ ಮಾಡೋದೇ ಇಲ್ಲ. ಇಂಟ್ರೋವರ್ಟ್ ಅನ್ನೋರು ಜನಗಳ ಜೊತೆ ಅವ್ರಿಗೇನು ದೂರ ಇರಬೇಕು ಅನ್ನೋ ಇದಲ್ಲ, ಸೋಷಿಯಲ್ ಆಗಿರ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ಐ ಆಮ್ ಎನ್ ಇಂಟ್ರೋವರ್ಟ್. ನಾನು ಜನಗಳ ಜೊತೆ ಮಾತಾಡೋದು ಎಷ್ಟು ಎಂಜಾಯ್ ಮಾಡ್ತೀನೋ, ಬಟ್ ನನ್ನ ಎನರ್ಜಿ, ನನ್ನ ಬ್ಯಾಟ್ರಿ ಅಷ್ಟೇ ಡ್ರೈನ್ ಆಗುತ್ತೆ, ಅದು ನನಗೆ ಗೊತ್ತಾಗುತ್ತೆ. ಸೊ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡಿ ಹೋದ್ಮೇಲೆ ನಾನು ಸ್ವಲ್ಪ ಹೊತ್ತು ರೀಚಾರ್ಜ್ ಮಾಡ್ಕೊಳ್ಳೋಕೆ ನನಗೆ ಒಬ್ಬನೇ ಇರೋದಕ್ಕೆ ಸರ್ ಖುಷಿ ಕೊಡೋವಂಥ ವಿಷಯ ಅದು. ಅಟ್ ದ ಸೇಮ್ ಟೈಮ್ ಎಕ್ಸ್ಟ್ರೋವರ್ಟ್ಸ್ಗೆ ಜನಗಳ ಜೊತೆ ಮಾತಾಡಿದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಅಷ್ಟೇ. ಇವೆರಡೂ ಲೇಬಲ್ ಮಾಡೋದಕ್ಕೆ ಇಂಟ್ರೋವರ್ಟ್ ಅಂಡ್ ಎಕ್ಸ್ಟ್ರೋವರ್ಟ್ ಅಂತ ಹೇಳ್ತೀವಿ ಬಿಟ್ರೆ, ಇನ್ನು ಯಾವ ರೀತಿನಲ್ಲೂ ಒಬ್ಬ ಮನುಷ್ಯನ ಮೇಲೆ ಅದು ಬೇರಿಂಗ್ ಇಲ್ಲ. ಇವರು ಸೀರಿಯಸ್ಸು, ಜನಗಳ ಜೊತೆ ಇಂಟ್ರಾಕ್ಟ್ ಮಾಡೋರು ಸೀರಿಯಸ್ ಇರ್ಬೋದು, ಅಥವಾ ಜನಗಳ ಜೊತೆ ಇಂಟ್ರಾಕ್ಟ್ ಮಾಡದೇ ಇರೋರು ತುಂಬ ಲೈವ್ಲಿ ಆಗಿರ್ಬೋದು. ಸೊ ಆ ರೀತಿ ಒಬ್ಬ ಅಂತರ್ಮುಖಿ ಪ್ರಪಂಚ ಹೇಗಿರ್ಬೋದು, ಇವನ್ ಸಹಜವಾಗಿ ಸ್ವಲ್ಪ ಸಂಕೋಚದ ಸ್ವಭಾವ, ಇನ್ನೊಬ್ಬರ ಜೊತೆ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೋತಾನೆ, ಟ್ರಸ್ಟ್ ಬೆಳೆಸ್ಕೊಂಡ ಮೇಲೆ ಅವನು ಮಾತುಕತೆ ಹಂಚ್ಕೊಳ್ತಾನೆ. ಆ ಥರ ವ್ಯಕ್ತಿ ಅವನ ರೂಮ್ ಒಳಗೆ ಇದ್ದಾಗ ಅವನ ಪ್ರಪಂಚ ಹೇಗೆ ಒಂದು ಇಟ್ ಕಮ್ಸ್ ಅ ಲೈಫ್, ಆ ಜರ್ನಿ ಅಲ್ಲಿ ಹೋಗೋಕ್ಕೆ ಪ್ರಯತ್ನ ಪಟ್ಟಿರೋದು. ಸೊ ಅದು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಅವ್ರ ಬಗ್ಗೆ ನೀವು ಹೇಳ್ದಂಗೆ ಒಂದು ಇಂಪ್ರೆಷನ್ ಇರುತ್ತೆ, ಇವ್ರು ಸೀರಿಯಸ್ ಅಂತ. ಇಲ್ಲ, ಇವ್ರ ಜರ್ನಿ, ಇವ್ರ ಪ್ರಪಂಚ ಎಷ್ಟು ಸುಂದರವಾಗಿದೆ, ಅಲ್ಲಿ ಎಷ್ಟು ಲೈವ್ಲಿನೆಸ್ ಇದೆ, ಅದನ್ನು ನೋಡ್ಬೇಕಂದ್ರೆ ಈ ಸಿನಿಮಾ ನೋಡಿದ್ರೆ ಒಂದು ಒಳ್ಳೆ ಐಡಿಯಾ ಸಿಗುತ್ತೆ. ತೇಜಸ್ವಿ ಪಂಡಿತ್ ಅನ್ನೋ ಕ್ಯಾರೆಕ್ಟರು ದೀಪಕ್ ಹ್ಯಾಸ್ ಪೋರ್ಟ್ರೇಟ್ ದಟ್. ಸೊ ಅದರಲ್ಲಿ ಈಸ್ ಅ ಮಿರರ್ ಟು ಸಚ್ ಕ್ಯಾರೆಕ್ಟರ್. ದೀಪಕ್, ನೀವು ಇಲ್ಲಿವರೆಗೆ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದ್ದೀರಿ. ಈ ಪಾತ್ರ, ಈ ನರೇಶನ್ ಅಥವಾ ಈ ಇಡಿಯದಾದಂಥ ಒಂದು ವಶಿಷ್ಠನ ನಿರ್ದೇಶನದ ಅಖಾಡ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಒಬ್ಬ ಪಾತ್ರಧಾರಿಯಾಗಿ ಏನಿಸ್ತು, ಪಾತ್ರದ ಹೊರಗಡೆ ನಿಂತಾಗ ಏನಿಸ್ತು? ಖಂಡಿತ ನನಗೆ ಸೂರ್ಯ ಅವರು ಸ್ವಲ್ಪ ವರ್ಷಗಳಿಂದ ಮುಂಚಿತನೇ ಗೊತ್ತು. ನಾನು ಸಾಕಷ್ಟು ಕಿರುಚಿತ್ರಗಳನ್ನು ಅವ್ರ ಜೊತೆ ಕೆಲಸ ಮಾಡಿದೆ. ಕಿರುಚಿತ್ರಗಳು ಎಸ್ಪೆಷಲಿ ಕೆಲಸ ಮಾಡಿದಾಗ ಒಂದು ಪಂಚ್ ಇರೋವಂಥ ಒಂದು ಮೆಸೇಜು ಅಥವಾ ಒಂದು ಸಣ್ಣ ಟೈಮ್ನಲ್ಲಿ ಏನು ಹೇಳಬೇಕು ಅನ್ನೋದು ಹೇಳ್ಬಿಟ್ಟು ಹೊರಟೋಗುವಂಥ ಒಂದು ವದಂತಿ. ಆದರೆ ಇನ್ನಷ್ಟು ಸರಕು ಈ ವ್ಯಕ್ತಿ ಹತ್ರ ಇದೆ ಅಂತ ಗೊತ್ತಾದಾಗ ಒಂದ್ಸಲಿ ವಾಪಸ್ ತಿರುಗಿ ನೋಡಬೇಕು ಅಂತ ಅನಿಸ್ತು. ಆಮೇಲೆ ಇಷ್ಟೊಂದು ಸರಕು ಇರೋದಷ್ಟೇ ಅಲ್ಲ, ಅದನ್ನು ಹೇಗೆ ಮತ್ತೆ ಬಿಂಬಿಸ್ಬೇಕು ಅನ್ನೋ ಆಸ್ಪದೆನೂ ಇದೆ ಇವ್ರ ಹತ್ರ ಅಂತ ಗೊತ್ತಾದಾಗ ಖಂಡಿತ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು. ಬಟ್ ಕೆಲಸ ಮಾಡೋಕ್ಕೆ ಶುರುವಾದಾಗ ನಮಗೇನಿಸ್ತು, ಈಗ ಫಾರ್ ಎಕ್ಸಾಂಪಲ್ ಇವ್ರು ಹೇಳಿದಾಗೆ ಒಬ್ಬರು ಇಂಟ್ರೋವರ್ಟೆಡ್ ಪಾತ್ರ, ನಾನು ಒಬ್ಬ ಎಕ್ಸ್ಟ್ರೋವರ್ಟೆಡ್ ಮನುಷ್ಯ. ನಾನು ಜಗತ್ತಿನಲ್ಲಿ ಇವ್ರು ಹೇಳ್ದಂಗೆ ನನ್ನ ಬ್ಯಾಟ್ರಿ ರೀಚಾರ್ಜ್ ಆಗ್ತಾ ಇರುತ್ತೆ ಮಾತಾಡಿದಷ್ಟು, ಅಥವಾ ನನ್ನ ಸಂಬಂಧಗಳು ಬೆಳೆದಷ್ಟು ಸಹಜವಾಗಿ. ಪಾತ್ರದ ಹಾಗಿಲ್ಲ, ಅದಕ್ಕೆ ವಿರುದ್ಧವಾಗಿದೆ. ಬಟ್ ವಿರುದ್ಧವಾಗಿದೆ ಅಂತ ಮಾತ್ರಕ್ಕೆ ಅದು ನನ್ನಿಂದ ತುಂಬ ದೂರ ಏನಲ್ಲ. ನನ್ನ ವಲಯದಲ್ಲಿರುವಂಥ ಬೇರೆ ಬೇರೆ ಒಂದು ಹಾವಭಾವಗಳನ್ನು ನಾನು ಹೇಗೆ ಈ ಒಂದು ರೂಪಕಕ್ಕೆ ಕಟ್ಕೊಡೋಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಒಬ್ಬ ಕಲಾವಿದನಿಗೆ ಅದು ದೂರ ಮತ್ತು ಹತ್ತಿರ ಅನ್ನೋ ಪ್ರಜ್ಞೆ ಇರಬಾರ್ದು. ಅಲ್ಲ, ಇದ್ದಷ್ಟು ಇನ್ನೂ ಒಳ್ಳೆಯದು. ಪಾತ್ರ ಪ್ರಜ್ಞೆ ಮಾತ್ರ ಅವನ ಎಲ್ಲ ಪಾತ್ರವೂ ಆಗ್ಬೇಕು. ಈಗ ನನಗೂ ಮತ್ತು ನಿಮಗಿರುವ ವ್ಯತ್ಯಾಸ ಏನು ಅಂತಂದ್ರೆ, ನನ್ನ ಸಹಜತೆ ನನ್ನ ಬದುಕು, ಆದ್ರೆ ನಿಮ್ಮ ಸಹಜತೆ ನಿಮ್ಮ ವೃತ್ತಿ ಬದುಕಲ್ಲ, ಬದುಕಾಗಿರ್ಬೋದು. ಹಾಗಾಗಿ ಈ ಒಂದು ಪಾತ್ರ ನೀವು ಹೇಳಿದಾಗ ಕ್ಲಿಯರ್ ಆಗಿ ಸ್ಕ್ರಿಪ್ಟ್ ಓದಿದಾಗ ಒಂದು ಮನಸ್ಸಿಗೆ ಒಂದು ರೂಪರೇಷೆ ಬಂತು, ಈ ಥರ ಇರ್ಬೋದಪ್ಪ ಈ ಪಾತ್ರ ಅಂತ. ಬಂದಾದ ಮೇಲೆ ನಾನು ಸಾಕಷ್ಟು ಆರೋಪಗಳನ್ನು ಮಾಡಿದೆ. ನಾನು ಹೇಳಿದೆ, ಸ್ವಾಮಿ ಇದು ಮಾಡೋಣ ಅದು ಮಾಡೋಣ ಅಂತ. ನಮ್ದು ಸ್ವಲ್ಪ ರಂಗದ ಗೀಳು ಬೇರೆ, ಸೊ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡು ಬಂದು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ. ಪಾಪ ಆದರೆ ಎಲ್ಲೂ ಸೂರ್ಯ ವಸಿಷ್ಠ ನನಗೆ ಒಬ್ಬಂಗೆ ಅಲ್ಲ, ಬಟ್ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಏನಾದರೂ ಒಂದು ಸಜೆಷನ್ ಬಂದರೆ ಅದನ್ನು ಅಲ್ಲೇ ಅಲ್ಲಗಡಿತಾ ಇರಲಿಲ್ಲ ಮನುಷ್ಯ. ಅದನ್ನು ಕೇಳಿಸ್ಕೊಂಡು ಅದಕ್ಕೆ ಒಂದು ಸ್ಪಂದನೆ ನೀಡುವಂಥ ಒಂದು ಸ್ವಭಾವ ಸೂರ್ಯಂದು. ಆದ್ದರಿಂದ ನಾವು ಆ ಪಾತ್ರಗಳ ಮೇಲೆ ಇನ್ನಷ್ಟು ಡೀಟೇಲ್ ಆಗಿ ಕೆಲಸ ಮಾಡಲಿಕ್ಕೆ ನಮಗೊಂದು ಆಸ್ಪದ ಸಿಗ್ತಾ ಹೋಯಿತು.
ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ ಪಾತ್ರದ ಬಗ್ಗೆ ಹೇಳಿದಾಗ ನನಗನ್ನಿಸ್ತು ಇದು ಒಬ್ಬ CA ಪಾತ್ರ. ಅವನು ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಜೀವನ ಶೈಲಿ ನಡೆಸ್ಕೊಂಡು ಹೋಗ್ತಿದ್ದಾನೆ. ಅವನು ತನ್ನ ಜೀವನದಲ್ಲಿ ಆ್ಯಕ್ಚುಲಿ ಒಂಥರ ಸ್ಯಾಟಿಸ್ಫೈಡ್ ಆಗಿದ್ದಾನೆ. ಬಟ್ ಅವನ ಜೀವನದಲ್ಲಿ ಏನು ನೋಡ್ತಾ ಇದ್ದಾನೆ ಅದನ್ನು ಬಿಟ್ಟು ಇನ್ನೊಂದು ಕನಸು ಅವನಲ್ಲಿದೆ. ಎಲ್ಲ ಬಿಟ್ಟು ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಇರುವಂಥದ್ದೇ. ಆದ್ರಿಂದ ಮೊದಲು ಆ ಮನುಷ್ಯ ಯಾರು ಅನ್ನೋದಕ್ಕೆ ನನಗನ್ನಿಸ್ತು CA ಅಂದವನು ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತಾನೆ. ಆ ಒಂದು ಫಿಸಿಕಲ್ ನೀಡ್ಸ್ ಬೇರೆ ಥರ ಇರುತ್ತೆ. ಸೊ ಸ್ವಾಮಿ ನಾನು ಸ್ವಲ್ಪ ದಪ್ಪ ಆಗ್ತೀನಿ, ನಾನು ಒಂದು 90 kg ಆಗ್ಬಿಡ್ತೀನಿ ಅಂತೇನೋ ಒಂದು ಸಜೆಷನ್ ತಂದೆ. ಆಯಿತು ನೋಡೋಣ ಮಾಡು ಅಂತಂದರು. ಆ್ಯಂಡ್ ದೆನ್ ಅದಕ್ಕೆ ಪರ್ಟಿಕ್ಯುಲರ್ ಆದಂಥ ಕೆಲವು ಬಾಡಿ ಲ್ಯಾಂಗ್ವೇಜ್ ಆಸ್ಪೆಕ್ಟ್ಸನ್ನು ನಾನು ತೊಗೊಂಡ್ಬಂದೆ. ಅದನ್ನು ಯಾವ ಮಟ್ಟಕ್ಕೆ ಹೆಂಗೆ ಒಂದೊಂದು ಶಾರ್ಟ್ ಒಳಗಡೆ ಅದನ್ನು ಅಳವಡಿಸ್ಬೋದು. ಈಗ ಅವ್ನ ಕ್ಯಾರೆಕ್ಟರ್ ಅಂದಾಗ ನಾವು ಸಹಜವಾಗಿ 24 ಗಂಟೆ ನೋಡೋದನ್ನು ನಾವು ಸಿನಿಮಾದಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ನಾವು ಅವನ ಆಯ್ದ ಭಾಗಗಳನ್ನು ಮಾತ್ರ ತೋರಿಸ್ತಾ ಇರ್ತೀವಿ. ಹಾಗಾದಾಗ ಅದನ್ನು ಹೇಗೆ ನಾವು ಫ್ರೇಮ್ನೊಳಗೆ ತರಬಹುದು ಅನ್ನೋದಕ್ಕೂ ನಮಗೆ ಸಾಕಷ್ಟು ಹೆಲ್ಪ್ ಮಾಡಿ ಅದಕ್ಕೆ ನಾವು ತಂದಿದ್ದಕ್ಕೆ ಏನೋ ಒಂದು ಚಂದವಾದ ಒಂದು ರೂಪರೇಖೆ ಕಟ್ಟಿ ಕ್ಯಾಮ್ರಾ ಇಟ್ಟು ಈ ಫಿಲ್ಮ್ ತಿಳ್ಕೊಳ್ಳೋದು ಒಂದು ಲೆವೆಲಿಗೆ ಮುಖ್ಯನೂ ಆಗುತ್ತೆ. ಇವಾಗ ದೀಪಕ್ ಅಂಥ ಆ್ಯಕ್ಟರ್ ಜೊತೆ ಕೆಲಸ ಮಾಡಿದಾಗ ಇಷ್ಟೊಂದು ಡೀಟೇಲ್ ತರ್ತಾರೆ, ಇಷ್ಟೊಂದು ಇಂಟೆಲಿಜೆನ್ಸ್ ತರ್ತಾರೆ, ಇಷ್ಟೊಂದು ಸೆಲ್ಫ್ಲೆಸ್ನೆಸ್ ಕೂಡ ತರ್ತಾರೆ. ಆ ಡೀಟೇಲ್ಸ್ ಎಲ್ಲ ವರ್ಕೌಟ್ ಮಾಡಿದ್ಮೇಲೆ ಅದು ಕಂಟಿನ್ಯೂಟಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ದೀಪಕ್ ಯಂಗರ್ ವರ್ಷನ್ ಯಾವ ಆ್ಯಕ್ಟರ್ ಪ್ಲೇ ಮಾಡ್ತಾ ಇದ್ದಾನೆ, ಚಿಕ್ಕ ಹುಡುಗ, ಅವನಲ್ಲಿ ಅದ್ರ ಜೆನೆಸಿಸ್ ಕ್ರಿಯೇಟ್ ಮಾಡಬೇಕು. ಇವಾಗ ನಮ್ಮಲ್ಲಿ ಏನೋ ಒಂದು ಹಿಂಗೇನೋ ಮಾಡ್ಕೋತಾ ಇರ್ತೀವಿ ಅಂತ ಇಟ್ಕೊಳ್ಳೋಣ. ಚಿಕ್ಕವರಿದ್ದಾಗ ಅದು ಹಿಂಗೋ ಸಣ್ಣದಾಗಿ ಶುರು ಆಗಿರೋದು, ಅಷ್ಟೇ ಇಂಟೆನ್ಸ್ ಆಗಿರೋದು. ಸೊ ಅದೊಂದು ಕ್ರಿಯೇಟಿವ್ ಪ್ರೋಸೆಸ್ ಖುಷಿ ಕೊಡತ್ತಲ್ಲ. ಇವ್ನು ಮಾಡ್ತಾ ಇರೋದನ್ನ ಅವನ ಯಂಗ್ ವರ್ಷನಲ್ಲಿ ಈ ಥರ ಕ್ರಿಯೇಟ್ ಮಾಡೋಣ, ಇಲ್ಲಿಂದ ಒಂದು ಜೆನೆಸಿಸ್ ಕೊಡೋಣ, ಯಾವನೋ ಸಟಲ್ ಆಗಿ ಇನ್ನೊಂದು ಇದು ಹಂಗಾಗಿದೆ ಅನ್ನೋ ಒಂದು ರೀತಿನಲ್ಲಿ ಇದು ನೋಡಿದಾಗ ಸಹಜ ಅನ್ನಿಸ್ಬೇಕು. ಅದು ನಾವು ಹಾಕಿರೋ ಡೀಟೇಲ್ ಅಂತ ಅನ್ನಿಸ್ಬಾರ್ದು. ಸೊ ಆ ರೀತಿ ಕ್ಯಾರಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್. ಅದು ಎಲ್ಲನೂ ಕೃತಕ ಅನ್ಸಲ್ಲ. ನೋಡಿದ್ರೆ ಅವ್ನು ಸಾಧಾರಣ ವ್ಯಕ್ತಿ, ಅವ್ನ ವ್ಯಕ್ತಿತ್ವ ಹಿಂಗೆ, ಅವ್ನ ಬಾಡಿ ಲ್ಯಾಂಗ್ವೇಜ್ ಹಿಂಗೆ ಅಂತ ಅನ್ಸೋ ರೀತಿಯಲ್ಲಿ ಎಸ್ ಪರ್ಫಾರ್ಮ್. ಸೊ ಅದು ಕೊಲಾಬ್ರೇಟಿವ್ ಆಗಿದ್ರೆ ಖುಷಿನೇ ಬೇರೆ ಕೆಲಸ ಮಾಡುವಾಗ. ಆ್ಯಂಡ್ ಐ ಎಂಜಾಯ್. ನನಗೆ ಆ್ಯಕ್ಟರ್ ಆಗಿ ಯಾವ ಪ್ರಾಜೆಕ್ಟ್ಸಲ್ಲಿ ನಾನು ಕೆಲಸ ಮಾಡಿದ್ದೀನಿ ಅಲ್ಲಿ ನನಗೆ ಒಂದು ಕಡೆ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್, ನನಗೆ ನನ್ನ ನಿರ್ದೇಶಕರು ಯಾವ ರೀತಿ ಫ್ರೀಡಮ್ ಕೊಟ್ಟಿದ್ದಾರೆ. ಇನ್ನೊಂದು ಕೆಲವು ಕಡೆ ಎಲ್ಲಿ ಒಂದು ಆಸ್ಪಿರೇಷನ್ ಇರ್ತಲ್ಲ, ಈ ಫ್ರೀಡಮ್ ಇದ್ದಿದ್ರೆ ಚೆನ್ನಾಗಿರೋದು. ಆ್ಯಕ್ಟರಾಗಿ ನನ್ನ ಜರ್ನಿ ಶುರು ಆಗಿದ್ದರಿಂದ ನಾನು ಡೈರೆಕ್ಟ್ ಮಾಡಿದಾಗ ಆ ಆಸ್ಪಿರೇಷನ್ ಬೇರೆ ಆ್ಯಕ್ಟರ್ಸ್ಗೂ ಇರ್ಬೋದೇನೋ, ಅದನ್ನು ಫುಲ್ಫಿಲ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನಿಂದ ಈ ಥರ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ. ನೀವು ನಿರ್ದೇಶನ ಅಂತ ಬಂದಾಗ ಇದು ನಿಮ್ಮ ಬಿಗ್ ಸ್ಕ್ರೀನಿನ ಮೊದಲ ಸಿನಿಮಾ. ಹೌದು ಸರ್. ಈಗ ನೀವು ನಿಮ್ಮ ಟಾರ್ಗೆಟ್ ಇದು ಯಾರು ಆಡಿಯನ್ಸ್? ಈಗ ಆಲ್ರೆಡಿ ತಿಳಿದಿರೋ ಹಾಗೆ ಇದೊಬ್ಬ ಕಥೆಗಾರನ ಕಥೆ. ಕಥೆಯಿಂದ ಕಥೆಗಾರನು, ಕಥೆಗಾರನಿಂದ ಕಥೆಯು ಅನ್ನೋ ಒಂದು ಎಳೆಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ಪ್ರಧಾನ ಪಾತ್ರದಲ್ಲಿ ಒಬ್ಬ ಕಥೆಗಾರ ಇದ್ದಾಗ ಎಲ್ಲ ಕಥೆಗಾರರು ನಮ್ಮ ಟಾರ್ಗೆಟ್ ಆಡಿಯನ್ಸ್ ನ್ಯಾಚುರಲ್ ಆಗಿ ಆಗ್ತಾರೆ. ಆ್ಯಂಡ್ ಯಾರು ಕಥೆಗಾರರು ಅಲ್ಲ ಅನ್ನೋದು ನನ್ನ ಕ್ಯೂರಿಯಾಸಿಟಿ. ಮಗು ಊಟ ಮಾಡಿಸೋದ್ರಿಂದ ಹಿಡಿದು ಆಫೀಸಲ್ಲಿ ರಜಾ ತೊಗೊಳೋದವ್ರದ್ದು, ಅಥವಾ ಇನ್ನೊಬ್ರ ಜೊತೆ ಒಂದು ಸ್ನೇಹ ಬೆಳೆಸ್ಕೊಳ್ಳೋ ಟೈಮ್ನಲ್ಲಿ ಕೂಡ ನನ್ನ ಕತೆ ಹಿಂಗೆ, ನಿನ್ನ ಕತೆ ಹಾಗೆ. ಸೊ ಹಂಗೆ ನೋಡಿದ್ರೆ ಪ್ರತಿಯೊಬ್ಬ ಮನುಷ್ಯನ ಕಥೆ ಇದು. ಸೊ ಪ್ರತಿಯೊಬ್ಬರು ನನ್ನ ಟಾರ್ಗೆಟ್ ಆಡಿಯನ್ಸ್. ಆ ಥರ ನೋಡೋಕ್ಕೆ ಹೋದರೆ ಎಲ್ಲರಿಗೂ ಒಂದು ರಿಲೇಟಬಿಲಿಟಿ ಫ್ಯಾಕ್ಟರ್ ಇದೆ ಅಂತ ನನ್ನ ಅನಿಸಿಕೆ. ಆ್ಯಸ್ ಅ ಮೇಕರ್ ನನ್ನ ಕನ್ವಿಕ್ಷನ್ ಇದೆ ಅದರಲ್ಲಿ. ಭಾವ ಒಂದು ಕತೆ, ಬದುಕು ಒಂದು ನರೇಶನ್. ಹೌದು, ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿ ಹೇಳಿದ್ರಿ. ಹೌದು, ಆ ರೀತಿ ಯಾರ್ಯಾರು ಭಾವುಕರಿದ್ದಾರೋ, ಯಾರನ್ನಾದರೂ ಜೀವನದಲ್ಲಿ ಪ್ರೀತಿಸಿದಾರೋ, ಅದು ರೊಮ್ಯಾಂಟಿಕ್ ರಿಲೇಷನ್ಶಿಪ್ಪೇ ಆಗಿರಬೇಕು ಅಂತಿಲ್ಲ. ಒಬ್ಬರು ಸ್ನೇಹಿತರನ್ನ ಪ್ರೀತಿಸಿರ್ಬೋದು, ತಂದೆ ತಾಯಿ ಕಡೆ ಪ್ರೀತಿ ಇರುತ್ತೆ, ಬಾಸ್ ಎಂಪ್ಲಾಯ್ ರಿಲೇಷನ್ಶಿಪ್ ಇರುತ್ತೆ, ಒಂದು ಫ್ರೆಂಡ್ಶಿಪ್ ಇರುತ್ತೆ. ಸಂಬಂಧಗಳ ಕತೆ ಇನ್ ಇಟ್ಸ್ ಕೋರ್. ಇದು ಕಥೆಯಿಂದ ಕಥೆಗಾರ, ಕಥೆಗಾರನಿಂದ ಕಥೆ ಅನ್ನೋದು ಒಂದು ಸ್ಟ್ರಕ್ಚರ್ ಆದರೆ, ಆ ಚೌಕಟ್ಟಿನ ನಡುವೆ ನಡೆಯೋದು ಕ್ರಿಸ್ ಕ್ರಾಸಿಂಗ್ ರಿಲೇಷನ್ಶಿಪ್ ಸ್ಟೋರಿ, ಎಮೋಷನಲ್ ಡ್ರಾಮಾ. ಸೊ ಈ ಕಥೆಗಾರನ ಕತೆ ಅನ್ನೋದನ್ನ ಇಟ್ಕೊಂಡು ನೋಡಿದಾಗ ಅವನ ಕತೆ, ಆ ಕಥೆಗಾರನ ಕತೆ ಮತ್ತೆ ಘಟಿಸುವ ಕತೆ, ಅದು ಕೊನೆಗೆ ಎಲ್ಲೊಂದು ಕಡೆ ಮರ್ಜ್ ಆಗತ್ತಾ ಅಥವಾ ಅವನ ಕೈ ಮೀರಿ ಬೆಳೀತದ? ಅದು ನೋಡ್ಬೇಕು. ಪ್ರಶ್ನೆ ಕೇಳ್ಬಿಟ್ರಿ. ನಿಮ್ಮ ಪ್ರಶ್ನೆಯನ್ನೇ ನಾನು ಆ್ಯಕ್ಚುಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟಿರೋದು ಸಿನಿಮಾದಲ್ಲಿ. ನನ್ನ ಇಂಟರ್ಪ್ರಿಟೇಷನ್ ಕೊಟ್ಟಿದ್ದೀನಿ. ಅದು ಜನಗಳು ನೋಡಿ ಐ ಥಿಂಕ್ ದೇ ವಿಲ್ ಎಂಜಾಯ್ ಇಂಟರ್ಪ್ರಿಟೇಷನ್. ಕನ್ನಡದ ಅಂತಲ್ಲ, ಜಗತ್ತಿನ ಶ್ರೇಷ್ಠ ಅಭಿವ್ಯಕ್ತಿಯ ಕೃತಿಗಳೆಲ್ಲವೂ
ಅವರ ಇಂಟರ್ವ್ಯೂಸ್ ಅಥವಾ ಅವರ ಅದ್ರ ಬಗ್ಗೆ ಬರೆದ ಫ್ರೀ ಫೇಸ್ ಇರ್ಬೋದು, ಮುನ್ನುಡಿ ಅಥವಾ ಇದರನ್ನ ಬೆಳೆಸ್ತಾ ಹೋದಾಗೆ ಆ ಇಡೀ ಕಥೆಯ ಒಳಗಡೆ ಬೆಳೆಯುವ ಪಾತ್ರಗಳು, ಅದು ಉಕ್ಕುವ ಭಾವಾತಿರೇಕಗಳು, ಕೊನೆಗೂ ಅದನ್ನು ಹಿಡಿದು ಇಟ್ಕೊಳ್ಳೋದು ನನ್ನೊಂದು ಸಾಹಸ ಆಯಿತು. ಅವೆಲ್ಲವೂ ನನ್ನ ಕೈ ಮೀರಿ ಹೋಗ್ತಾ ಇತ್ತು. ಬಹುಶಃ ಈ ಕಥೆಯನ್ನ ಅಂತ್ಯಗೊಳಿಸೋದು ನಾನು ಅಥವಾ ಅವರು ಅನ್ನುವಂಥ ಪ್ರಶ್ನೆಯನ್ನ ನಾನು ಹುಟ್ಟುಕೊಳ್ತಾ ಇತ್ತು ಅನ್ನೋದನ್ನ ಬಹಳ ದೊಡ್ಡ ಅಥವಾ ನಮ್ಮ ಕಾರಂತರಿಂದ, ಭೈರಪ್ಪನವರಿಂದ ಎಲ್ಲರೂ ಅದನ್ನು ಹೇಳ್ತಾರೆ. ಸೊ ನಿಮ್ಮ ಈ ಸಿನಿಮಾ ಸಾರಾಂಶ ಎಲ್ಲೋ ಒಂದು ಕಡೆ ಸ್ವಲ್ಪ ನಮ್ಮ ಮಾಮೂಲಿ ಕಥನಗಾರಿಕೆ, ಮಾಮೂಲಿ ಸಿನಿಮಾ, ಮಾಮೂಲಿ ತಾಟಿ ಅದಕ್ಕಿಂತ ಹೊರತಾಗಿ ನಿಲ್ಲಬೇಕು ಅಂತ ಅನಿಸ್ತದೆ, ಅಥವಾ ಹೊರತಾಗಿ ನೋಡ್ಬೇಕೇನೋ ನಿಮ್ಮ ಇಡೀ ತಯಾರಿ ಮತ್ತು ನೀವು ನನಗೆ ಕೊಟ್ಟಂತ ಕೆಲವು ದಾಖಲೆಗಳು. ಹಾಗಾಗಿ ನಿಮ್ಮ ಅನುಭವ ಏನು? ಒಬ್ಬ ಕಲಾವಿದನಾಗಿಯೂ ಇಲ್ಲಿ ನೀವು ಭಾಗವಹಿಸಿದಿರಿ, ನಿರ್ದೇಶಕನಾಗೂ ಭಾಗವಹಿಸಿದಿರಿ, ಆಮೇಲೆ ಕಥೆಗಾರನಾಗಿಯೂ ಆ ಕಥೆಗಾರನ ಒಳಗಡೆ ಮತ್ತೆ ಕಥೆ ಹುಟ್ಟುಕೊಳ್ತಾ ಆ ಕಥೆಗೆ ಮತ್ತೆ ಅದಕ್ಕೆ ಅಂತ್ಯ ಕಾಣುವಂತ ಈ ಚೈನ್ ಸಿಸ್ಟಮ್ ಏನಿದೆ, ಅದು ಹೇಗೆ ಬೆಳೆತು, ಹೇಗೆ? ಆ್ಯಕ್ಚುಲಿ ಕಥೆಗೆ ಒಂದು ಕೋರ್ ಐಡಿಯಾ ಅಂತ ಏನಿದೆ, ಅದು ನನಗೆ ಅಗ್ನಿಶ್ರೀಧರ್ ಸರ್ ಜೊತೆ ತಮಸ್ಸು ಅನ್ನೋ ಚಿತ್ರದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ ನಾನು. ಸೊ ಅಲ್ಲಿ ಕಾಸ್ಟಿಂಗ್ ನಡೆಯುವಾಗ, ಆ್ಯಂಡ್ ಹರಿಹರ್ ಅವ್ರ ಜೀವನದಲ್ಲಿ ಈ ಪ್ರೋಸೆಸ್ ಮಾಡಿರ್ತಾರೋ ಎಲ್ಲ ಡೈರೆಕ್ಟರ್ಸ್, ಎಲ್ಲ ರೈಟರ್ಸ್, ಅವರಿಗೆ ಐ ಥಿಂಕ್ ದೇ ವಿಲ್ ಫೈಂಡ್ ದಿಸ್ ರಿಲೇಟಬಲ್. ಕಾಸ್ಟಿಂಗ್ ಮಾಡುವಾಗ ನಮಗೊಂದು ಕಥೆ ರೆಡಿ ಇತ್ತು, ತಮಸ್ಸು ಅನ್ನೋ ಎಷ್ಟೊಂದು ಪಾತ್ರಗಳು ಬರ್ತಾಯಿತ್ತು. ಅದಕ್ಕೆ ಯಾರೋ ಒಬ್ಬರು ಆಡಿಷನಿಗೆ ಬರ್ತಾರೆ, ಯಾವುದೋ ಒಂದು ಶ್ರೀನಿವಾಸ್ ಅನ್ನೋ ಒಂದು ಪಾತ್ರ ತೊಗೊಳ್ಳೋಣ, ಫಾರ್ ಎಕ್ಸಾಂಪಲ್ ಒಂದು ರ್ಯಾಂಡಮ್ ನೇಮ್ ತೊಗೋತಾ ಇದ್ದೀನಿ. ಆ ಶ್ರೀನಿವಾಸ್ ಅನ್ನೋದು ನಮಗೆ ಇನ್ಸೈಡ್ ಔಟ್ ಗೊತ್ತು. ಡೈರೆಕ್ಷನ್ ಟೀಮ್ನ ಕೂತ್ಕೊಂಡು ಸರ್ ನಮಗೆ ಅಷ್ಟು ಇಂಟರ್ನಲೈಸ್ ಮಾಡಿಬಿಟ್ಟಿದ್ರು ಪಾತ್ರಗಳನ್ನೆಲ್ಲ. ಯಾರೋ ಒಬ್ಬ ನಿಜವಾದ ವ್ಯಕ್ತಿ, ಒಬ್ಬ ಆ್ಯಕ್ಟರ್ ಬಂದ್ಬಿಟ್ಟು ಅದಕ್ಕೆ ಪಾತ್ರಕ್ಕೆ ಆಡಿಷನ್ ಕೊಟ್ಟು ಹೋದ್ಮೇಲೆ ಡೈರೆಕ್ಷನ್ ಟೀಮ್ ಕೂತ್ಕೊಳ್ಳುತ್ತಲ್ಲ ಡಿಸ್ಕಸ್ ಮಾಡೋದಕ್ಕೆ, ಆವಾಗ ನಾವೆಲ್ಲರೂ ಆ ಪಾತ್ರನ ಎಷ್ಟು ವಹಿಸ್ಕೊಂಡು ಮಾತಾಡ್ತಾ ಇದ್ವಿ ಅಂದರೆ, ಹಿಂಗೆ ಸರ್, ಹಾಗೆ ಸರ್, ಇವನು ಇಷ್ಟು ಒಳ್ಳೆಯವನು ಅಥವಾ ಇವನು ಇಷ್ಟು ಅಗ್ರೆಸಿವ್ ಆಗಿರಬೇಕು ಇಲ್ಲಿ ಬಂದವರು. ಸೊ ಅದು ಡೈಕಾಟಮಿ ವಾಸ್ ಮೈ ಕ್ಯೂರಿಯಾಸಿಟಿ. ಒಬ್ಬ ಕಾಲ್ಪನಿಕ ಪಾತ್ರ ನಮಗೆ ಎಷ್ಟು ರಿಯಲ್ ಅಂತಂದರೆ, ಒಬ್ಬ ರಿಯಲ್ ಮನುಷ್ಯ ಅದನ್ನು ಮೀಟ್ ಮಾಡ್ತಾ ಇದ್ದಾನೋ ಇಲ್ಲೋ ಅನ್ನೋ ಒಂದು ಸ್ಕೇಲ್ ಆಫ್ ಮೆಜರ್ಮೆಂಟ್ ಆಗೋಗಿತ್ತು ಅದು. ಅದು ಪಾಪ ಒಬ್ಬ ರಿಯಲ್ ಮನುಷ್ಯಂಗೆ ಅದು ಫೇರೋ ಅನ್ಫೇರೋ ಅನ್ನೋದು ಕ್ಯೂರಿಯಾಸಿಟಿ, ರೈಟ್? ಸೊ ಒಬ್ಬ ಬರಹಗಾರನಿಗೆ ಅಥವಾ ಒಬ್ಬ ಕಥೆಗಾರನಿಗೆ ತನ್ನ ಪಾತ್ರ ಮತ್ತು ಆ ಪಾತ್ರ ಜೊತೆ ಇರೋ ಅವನ ಸಂಬಂಧ ತುಂಬ ರಿಯಲ್, ಇಡೀ ಪ್ರಪಂಚಕ್ಕೆ ಕಾಲ್ಪನಿಕ ಅನ್ಸಿದ್ರು. ಸೊ ಆ್ಯಸ್ ಅನ್ ಐಡಿಯಾ ನನಗೆ ಹುಟ್ಕೊಂಡಿದ್ದು ಅವಾಗ, ಇದು ರಿಲೇಷನ್ಶಿಪ್ ಎಷ್ಟು ಯೂನಿಕ್ ಇದೆ, ಎಷ್ಟು ವಿಯರ್ಡ್ ಇದೆ, ಆ ರೀತಿ. ಅದು ಒಂದಷ್ಟು ವರ್ಷಗಳ ನಂತರ ಒಂದು ಕಥನ ವಸ್ತುವಾಗಿ ಬದಲಾಯಿತು. ಈ ಥರ ಒಂದು ಪಾತ್ರ ತಗೊಂಡು ಈ ಕಥೆನ, ಈ ಎಕ್ಸ್ಪೀರಿಯನ್ಸ್ನ ಕನ್ವೆ ಮಾಡೋಕ್ಕಾದರೆ ಹೇಗಿರುತ್ತೆ, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಇವರ ಸಂಬಂಧ ಅಂತ. ಬಟ್ ಅದನ್ನು ಮೀರಿ ಸರಿ ಅವ್ರ ಕಥೆ ಏನು ಅನ್ನೋ ಒಂದು ಪ್ರಶ್ನೆ ನನಗೆ ಕಾಡಿದಾಗ, ಒಬ್ಬ ಕಥೆಗಾರ ತಾನು ಬರೀತಾರೋ ಕಥೆಯಲ್ಲಿರೋ ಪಾತ್ರವನ್ನೇ ಎದುರುಗೊಂಡಾಗ, ಇವನು ಅವನನ್ನು ಬರೀತಾ ಇದ್ದಾನೋ, ಇವನ ಮೂಲಕ ಇವನ ಕಥೆ ಹೇಳ್ಕೊತಾ ಇದ್ದಾನೋ. ಯಾಕಂದರೆ ಇದು ನಮಗಿರೋ ನಂಬರ್ ಆಫ್ ಆಲ್ಫಾಬೆಟ್ಸ್ ಲಿಮಿಟೆಡ್, ಬಟ್ ಅಷ್ಟೇ ಆಲ್ಫಾಬೆಟ್ಸ್ ಇಟ್ಕೊಂಡು ಪರ್ಮ್ಯೂಟೇಷನ್ ಕಾಂಬಿನೇಷನ್ ಇಡೀ ಸಾಹಿತ್ಯ ಜಗತ್ತಿದೆ. ಹೇಗೆ, ಯಾಕೆ ಈ ಪದ್ಯ ಇವ್ರಿಗೆ ಯಾಕೆ ಹೊಳೆಯುತ್ತೆ, ಈ ಕಾಂಬಿನೇಷನ್ ಆಫ್ ಆಲ್ಫಾಬೆಟ್ಸ್ ಇವ್ರ ಕೈಲಿಂದಲೇ ಯಾಕೆ ಸಾಧ್ಯವಾಯಿತು ಅನ್ನೋ ಒಂದು ಸ್ಟ್ರಕ್ಚರ್, ಅನ್ನೋ ಒಂದು ಸ್ಕೆಲಿಟನ್ ನಡುವೆ ಅವ್ರ ಜೀವನದಲ್ಲಿರೋ ಒಂದಷ್ಟು ಬ್ಯಾಗೇಜ್ ತೊಗೊಂಬಂದಿರ್ತಾರೆ, ಎಮೋಷ್ನಲ್ ಬ್ಯಾಗೇಜು. ಇವ್ರ ಜೀವನದಲ್ಲಿರೋ ಒಂದಷ್ಟು ಎಮೋಷ್ನಲ್ ಬ್ಯಾಗೇಜ್ ತೊಗೊಂಬಂದಿರ್ತಾರೆ. ಅದಕ್ಕೆ ಕ್ಲೋಜರ್ಗೆ ಕನ್ನಡದಲ್ಲಿ ಏನಂತಾರೆ ನನಗೆ ಗೊತ್ತಿಲ್ಲ, ಮುಕ್ತಾಯ ಅಥವಾ ಕೊನೆ, ಒಂದು ಎಮೋಷ್ನಲ್ ಎಂಡ್, ಯಾವುದೋ ಒಂದು ಅನ್ಕ್ಲೋಸ್ಡ್ ಮ್ಯಾಟರ್ ಇರುತ್ತೆ ಅದಕ್ಕೆ. ಸೊ ಆ ಕ್ಲೋಜರ್ ಹುಡುಕೋತಾ ಇರ್ತಾರೆ ಇಬ್ರು. ಆ್ಯಂಡ್ ಅವ್ರ ಜೀವನ, ಸಪೋಸ್ ಇಬ್ರು ರಿಯಲ್ ಅಂತ ಅಂದ್ಕೊಳ್ಳೋಣ ಫಾರ್ ಅ ಮೊಮೆಂಟ್. ದೀಪಕ್ ಜೀವನದಲ್ಲಿ ಏನೋ ನಡೀತಾ ಇದೆ, ನನ್ನ ಜೀವನದಲ್ಲಿ ಏನೋ ನಡೀತಾ ಇದೆ, ಅವ್ನು ಯಾವುದೋ ವಿಷಯಕ್ಕೆ ಕ್ಲೋಜರ್ ಹುಡುಕ್ತಾ ಇದ್ದಾನೆ, ನಾನು ಯಾವುದೋ ವಿಷಯಕ್ಕೆ ಕ್ಲೋಜರ್ ಹುಡುಕ್ತಾ ಇದ್ದೀನಿ. ಸಡನ್ನಾಗಿ ನಮ್ಮ ಜೀವನ ಕೊಲೈಡ್ ಆಯಿತು. ಆ್ಯಂಡ್ ಇವಾಗ ಬೋತ್ ಆಫ್ ಅಸ್ ಆರ್ ನೆಸೆಸರಿ ಫಾರ್ ಈಚ್ ಅದರ್ಸ್ ಜರ್ನಿ ಅನ್ನೋ ಒಂದು ಬೌಂಡಿಂಗ್ ಕ್ರಿಯೇಟ್ ಆಗಿಬಿಡುತ್ತೆ. ಅವಾಗ ನಮ್ಮ ಕ್ಲೋಜರ್ ನಾವು ಹೇಗೆ ಹುಡುಕೊಡುತ್ತೆ, ಅದೊಂದು ತುಂಬ ಕಾಂಪ್ಲೆಕ್ಸ್ ಸಿಚುವೇಶನ್ ಕ್ರಿಯೇಟ್ ಮಾಡ್ತು ತಲೆನಲ್ಲಿ. ತುಂಬ ಫ್ಯಾಸಿನೇಟಿಂಗ್ ಅನ್ನಿಸ್ತು ನನಗೆ. ಅದಕ್ಕೋಸ್ಕರ ಲೈನ್ ಯೂಸ್ ಮಾಡಿದ್ದೀನಿ ನಾನು, ಯು ಕೆನಾಟ್ ಫೈಂಡ್ ಕ್ಲೋಜರ್ ಟು ಯುವರ್ ಸ್ಟೋರಿ. ಅಂದರೆ ವ್ಯಕ್ತಿಗತವಾಗಿ ಬಿಡಿಯಾಗಿದ್ದಾಗ ಬಿಡಿಯಾಗಿ ನಿಮ್ಮ ಭಾವನಾತ್ಮಕವಾದಂಥ ಒಂದು ಅಂತ್ಯದ ಬಗ್ಗೆ ಯೋಚನೆ ಮಾಡ್ತೀರಿ. ಹೌದು. ಒಟ್ಟಾಗಿದ್ದಾಗ ಒಟ್ಟಾಗಿರುವಂತ ಒಂದು ಭಾವನಾತ್ಮಕವಾದ, ಹೌದು, ಅದು ಒಟ್ಟಾರೆನೂ ಯೋಚನೆ ಮಾಡ್ಬೋದು. ಇಲ್ಲ ಈ ಸಿಚುವೇಶನ್ ನಾನು ಏನು ಗಳಿಸಬಲ್ಲೆ ಆ ಥರನೂ ಯೋಚನೆ ಮಾಡ್ಬೋದು. ಎಲ್ಲ ಥರ ಕಾಂಪ್ಲಿಕೇಶನ್ಸ್ ಕ್ರಿಯೇಟ್ ಆಗುತ್ತೆ.
ಸೊ ಆ ರೀತಿ ನೋಡಿದಾಗ ಅದೊಂದು ಎಮೋಷನಲ್ ಜರ್ನಿ. ಇವನ ಜೀವನದಲ್ಲಿ ಏನೇನು ಸಂಬಂಧಗಳಿದೆ, ಅಲ್ಲಿ ಏನು ಬ್ಯಾಗೇಜ್ ಕ್ರಿಯೇಟ್ ಮಾಡ್ತಾ ಇದೆ ಇವನಿಗೆ, ಸಿಮಿಲರ್ಲಿ ಈ ಕಡೆ ರೈಟರ್ಗೆ ಕ್ಯಾರೆಕ್ಟರ್ಗೆ, ಆ್ಯಂಡ್ ಅವರ ಈ ಇಂಟ್ರಾಕ್ಷನಲ್ಲಿ ಹೌ ಇಟ್ ಚೇಂಜಸ್ ದೆಮ್ ಇನ್ ದೇರ್ ರಿಲೇಷನ್ಶಿಪ್ಸ್. ಅದು ತಂದೆ ಜೊತೆ ಇರ್ಬೋದು, ನಾನು ಹೇಳ್ದಂಗೆ ತಂದೆ ಜೊತೆ, ತಾಯಿ ಜೊತೆ ಇರ್ಬೋದು, ತನ್ನ ಪಾರ್ಟ್ನರ್ ಜೊತೆ ಇರ್ಬೋದು, ಬಾಸ್ ಜೊತೆ ಇರ್ಬೋದು, ಫ್ರೆಂಡ್ ಜೊತೆ ಇರ್ಬೋದು. ಒಂದು ರೀತಿಯಲ್ಲಿ ಹೀಗೆ ನನಗೆ ಗೊತ್ತಿಲ್ಲ, ನನಗೆ ಅನಿಸೋದು ಮೂರ್ತ ಮತ್ತು ಅಮೂರ್ತದ ಮಧ್ಯೆ ಒಂದು 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 ಕೊಯ್ಲೇಷನ್, ಒಂದು ಸಂಘರ್ಷವೋ ಅಥವಾ ಒಂದು ಅನುಬಂಧವೋ ಅನುಸಂಧಾನವೋ ಏನೋ ಒಂದು ನಡೀತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಮ ಕಥಾ ವಸ್ತುನಲ್ಲಿ ಅದು ಬರುತ್ತೆ. ಕಥೆ ಕರೆಕ್ಟ್. ಈ ರೀತಿ ನಾವು ಹೇಳಿದಾಗ ತುಂಬಾ ಇಂಟೆಲೆಕ್ಚುಯಲ್ ಅಂತ ಅನ್ನಿಸ್ಬೋದು ಜನಗಳಿಗೆ, ಬಟ್ ಅದು ನೋಡುವಾಗ ಅಷ್ಟೇ ಸಿಂಪಲ್ ಎಕ್ಸ್ಪೀರಿಯನ್ಸ್, ಅಷ್ಟೇ ಸಿಂಪಲ್ ಎಮೋಷನಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಟು ಒಂದು ರೀತಿನಲ್ಲಿ ನನಗೆ ಇದು ಪ್ರೊಡ್ಯೂಸರ್ ಗಟ್ಟಿಸ್ಕೊಳ್ಳೋದಕ್ಕೂ ಕಷ್ಟ ಅಂದರೆ ಟೈಮ್ ತೊಗೊಂಡಿದ್ದು ಕಾರಣ ಇದು. ಈ ನನ್ನ ನೆರೇಟ್ ಮಾಡಿದಾಗ ಅರ್ಥ ಮಾಡ್ಕೊಳ್ಳೋದು ಕಾಂಪ್ಲೆಕ್ಸ್ ಅನ್ಸುತ್ತೆ, ಬಟ್ ಸಿನಿಮಾ ನೋಡಿದಾಗ ಅದು ಬಹಳ ಸಿಂಪಲ್ ಆಗಿ ಅರ್ಥ ಆಗಬೇಕು ಅನ್ನೋದೇ ಆಶಯ, ಹಂಗೆ ಬಂದಿದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಒಂದು ಒಳಲೋಕದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಮ್ಮಲ್ಲಿ ಒಳಲೋಕ, ಇಂಟ್ರೋವರ್ಟ್, ಅಂತರ್ಮುಖತ್ವ ಅಂತ ಬಂದಾಗ ಅದು ಆಧ್ಯಾತ್ಮಕ್ಕೆ ಬಹಳ ಗಂಭೀರವಾಗಿ ರಿಲೇಟೆಡ್ ಆಗುತ್ತೆ ನಮ್ಮ ದೇಶದಲ್ಲಿ, ನಮ್ಮಲ್ಲಿ. ಯಾಕಂದ್ರೆ ನಾವು ಹೊರಗೆ ನೋಡೋದಕ್ಕಿಂತ ಹೆಚ್ಚು ಒಳಗೆ ನೋಡೋದಕ್ಕೆ ನಾವು ಹೆಚ್ಚು ಬೆಲೆ ಕೊಟ್ಟು ಈ ನಿಮ್ಮ ಸಿನಿಮಾದಲ್ಲೂ ಹಾಗೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿವರೆಗೆ ಎಷ್ಟೇ ಇಂಟೆನ್ಸಿವ್ ಆಗಿ ನಾವು ನೋಡಿದ್ದೇವೆ ಅಂತಂದ್ರೂ ಬಹಿರ್ಮುಖತೆಯೇ ಜಾಸ್ತಿ, ಹೊರ ನೋಟವೇ ಜಾಸ್ತಿ. ಒಳಗೆ ನೋಡಿದ್ದು ಎಲ್ಲೋ ಬಹಳಷ್ಟು ಕಡಿಮೆ. ಪುಟ್ಟಣ್ಣಂತವರು ಇದ್ದಾರೆ ಇಲ್ಲಂತ. ಆ ಒಳಗೆ ನೋಡುವುದರ ಜೊತೆಗೆ ನೀವು ಇಡೀ ಮನೋಭೂಮಿಕೆಯಲ್ಲಿ ಏನೋ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದೀರಿ ಅಂತ ಅನಿಸ್ತದೆ. ಇನವೇ ಹೌದು, ಅದು ನಮ್ಮ ಏನಂತಾರೆ ಟೆಂಪ್ಟೇಷನ್ ವಾಸ್ ಆಲ್ಸೋ ದ್ಯಾಟ್. ಎಲ್ಲರೂ ಈ ರೀತಿ ಹೊರಗಡೆ ಚಾಲೆಂಜಸ್, ಈ ಸಿನಿಮಾಲ್ ಬರೋ ಲೈನ್ ಕೂಡ ಇದು, ದ್ವಂದ್ವ ಅನ್ನೋದು 2 ಥರ. ಒಂದು ಹೊರಗಡೆ ಇರುವಂಥದ್ದು, ಏನು ಮಾಡಬೇಕು ಅಂತ ಗೊತ್ತಿರುತ್ತೆ, ಬಟ್ ಹೊರಗಡೆ ಒಂದು ಚಾಲೆಂಜ್ ಇರುತ್ತೆ ಗೆಲ್ಲೋದಕ್ಕೆ. ಇನ್ನೊಂದು ಒಳಗಡೆ ಆಗುವಂಥದ್ದು, ಏನೋ ಒಂದು ಇಂಟ್ರೆಸ್ಟ್, ಒಂದು ಹಾಬಿ ಅಂತ ಇಟ್ಕೊಂಡಿರ್ತೀವಿ, ನಾವು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲ್ಲ. ಒಂದು ದಿವಸ ಅದೇ ನಮಗೆ ದಾರಿ ಮಾಡ್ಕೊಳ್ತಾ ಹೋಗುತ್ತೆ, ನಡೆಸ್ಕೊಳ್ತಾ ಹೋಗುತ್ತೆ. ನಮಗೆ ಅದು ಬೇಕೋ ಬೇಡವೋ, ನಾವು ಅದಕ್ಕೆ ರೆಡಿ ಇದೀವೋ ಇಲ್ವೋ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದೊಂದು ಚಾಲೆಂಜ್ ಆಗುತ್ತೆ.